ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದ್ದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದ್ದೀವಿ. ರೇಟ್ ಬಂದು ಒಂದೊಂದು ಕಡಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟು. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ, 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡಿಕೊಡ್ತೀವಿ, ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಹಾಂ, ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ನಮ್ಮ ಹೆಸರು ಕುಮುದವಲ್ಲಿ ಅಂತ. ಕುಮುದವಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ. ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂಥದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದ್ದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದ್ದೀವಿ. ರೇಟ್ ಬಂದು ಒಂದೊಂದು ಕಡಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟು. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ, 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡಿಕೊಡ್ತೀವಿ, ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಹಾಂ, ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ನಮ್ಮ ಹೆಸರು ಕುಮುದವಲ್ಲಿ ಅಂತ. ಕುಮುದವಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ. ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂಥದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114
14 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದ್ದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದ್ದೀವಿ. ರೇಟ್ ಬಂದು ಒಂದೊಂದು ಕಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟು. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ. 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡಿಕೊಡ್ತೀವಿ. ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಹಾಂ, ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ನಮ್ಮ ಹೆಸರು ಕುಮುದವಲ್ಲಿ ಅಂತ. ಕುಮುದವಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ. ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂಥದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದ್ದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದ್ದೀವಿ. ರೇಟ್ ಬಂದು ಒಂದೊಂದು ಕಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟು. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ. 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡಿಕೊಡ್ತೀವಿ. ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಹಾಂ, ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ನಮ್ಮ ಹೆಸರು ಕುಮುದವಲ್ಲಿ ಅಂತ. ಕುಮುದವಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ. ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂಥದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.